ಎಲ್ಲರಿಗೂ ನಮಸ್ಕಾರ. ಹಿಂದುತ್ವ ದರ್ಶನಕ್ಕೆ ಸ್ವಾಗತ. ನನ್ನ ಹೆಸರು ಸ್ಫೂರ್ತಿ ಮಸೂತಿ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 1ನೇ ಶ್ಲೋಕವನ್ನು ನೋಡೋಣ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅಂದರೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಸಂಜಯನಿಗೆ ಒಂದು ಕ್ವಶನ್ ಕೇಳ್ತಾನೆ. ಯುದ್ಧದ ಅಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಯುದ್ಧದಲ್ಲಿ ಸೇರಿದ ನಂತರ ಏನು ಮಾಡಿದ್ರು ಅಂತ ಕೇಳ್ತಾನೆ. ಧೃತರಾಷ್ಟ್ರನಿಗೆ ಯಾವಾಗಲೂ ಅಂದರೆ ಮುಂಚೆಯಿಂದನೂ ಪಾಂಡು ಅಂದರೆ ಅವನ ತಮ್ಮನಾದ ಪಾಂಡು ಸಹೋದರ ಅವನ ಮೇಲೆ ಮತ್ತು ಅವನ ಮಕ್ಕಳು ಅಂದರೆ ಪಾಂಡವರ ಮೇಲೆ ಮೊದಲಿಂದನೂ ಒಂದು ದ್ವೇಷ ಅನ್ನೋ ಭಾವನೆ ಅವನಲ್ಲಿ ಇತ್ತು. ಹಾಗಾಗಿ ಅವನು ಕುರುವಂಶದಲ್ಲಿ ನನ್ನ ಮಕ್ಕಳು ಮಾತ್ರ ಇರಬೇಕು, ಪಾಂಡವರು ಇರಬಾರ್ದು ಅನ್ನೋವಂಥ ಭಾವನೆ ಅವನಿಗೆ ಮೊದಲಿಂದನೂ ಇತ್ತು. ಹಾಗಾಗಿ ಪಾಂಡವರು ಮತ್ತು ಕೌರವರು ಒಂದು ಆಗದೆ ಇರೋದಕ್ಕೆ ಅಂದರೆ ಕೂಡದೇ ಇರೋದಕ್ಕೆ ಕಾರಣನೇ ಅರ್ಧ ಬಂದು ಧೃತರಾಷ್ಟ್ರ. ಹಾಗಾಗಿ ಇಲ್ಲಿ ಧೃತರಾಷ್ಟ್ರನ ಒಂದು ಆ ದ್ವೇಷದ ಭಾವನೆ ಅವನ ಮಕ್ಕಳಾದ ಕೌರವರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಆ ಒಂದು ದ್ವೇಷದ ಭಾವನೆ ಬೆಳೆಯುತ್ತೆ. ಹಾಗಾಗಿ ದ್ವೇಷ ಭಾವನೆ ಬೆಳೆದು ಯುದ್ಧದ ಸನ್ನಿವೇಶದವರೆಗೂ ಬಂದು ನಿಂತಿರುತ್ತೆ. ಈ ಸನ್ನಿವೇಶದಲ್ಲಿ ಈಗ ಅವನಿಗೆ ಧೃತರಾಷ್ಟ್ರನಿಗೆ ಒಂದು ಭಯ ಶುರು ಆಗುತ್ತೆ. ಆ ಕ್ಷೇತ್ರ ಧರ್ಮಕ್ಷೇತ್ರ ಅಂದರೆ ಕುರುಕ್ಷೇತ್ರ ಸ್ಥಳ ಏನಿದೆ ಅಲ್ವಾ, ಆ ಸ್ಥಳ ಕಂಪ್ಲೀಟ್ ಆಗಿ ಬಂದು ಧರ್ಮ ಅಂದರೆ ಪೂಜೆ ವಿಧಿವಿಧಾನ ಧಾರ್ಮಿಕ ಕಾರ್ಯಗಳು ನಡೆಯುವಂಥದ್ದು ಪ್ಲೇಸ್ ಒಂದು. ಆ ಪ್ಲೇಸನ್ನೇ ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಅಂತ ಹೇಳಿಬಿಟ್ಟು ಆರಿಸ್ಕೊಂಡಿರ್ತಾರೆ. ಅಲ್ಲಿ ಧರ್ಮ ಇರುವಾಗ ಪಾಂಡವರು ಧರ್ಮಿಷ್ಠರಾಗಿರೋದ್ರಿಂದ ಆ ಒಂದು ಪ್ಲೇಸೇ ಪಾಂಡವರಿಗೆ ಸಹಾಯ ಮಾಡಬಹುದು, ಗೆಲ್ಲಕ್ಕೆ ಅಂದರೆ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಸಹಾಯ ಆಗಬಹುದು ಅನ್ನುವಂಥ ಒಂದು ಭಯ ಧೃತರಾಷ್ಟ್ರನಿಗೆ ಈ ಪ್ರಶ್ನೆನ ಕೇಳಕ್ಕೆ ಪ್ರೇರೇಪಿಸುತ್ತೆ. ಇದು ಈ ದಿನದ ಹಿಂದುತ್ವ ದರ್ಶನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ರಾಧೆ ರಾಧೆ.